ಸರ್, ನಮಸ್ಕಾರ. ಏನ್ ಬೇಕಾಯ್ತು? ನಮ್ಮ ದೊಡ್ಡ ಯಜಮಾನ್ರು ಅವ್ರ ಎಂಗೇಜ್ಮೆಂಟ್ ಇದೆ, ಅವ್ರ ಹೆಂಡತಿ ಆಗೋರು. ಸಾರ್ಗೆ ಒಳ್ಳೆ ಡ್ರೆಸ್ಗಳು, ಮೇಡಮ್ಗೆ ಚೆನ್ನಾಗಿರೋ ಒಳ್ಳೆ ಸೀರೆಗಳು ತೋರಿಸಿ. ಮೊದಲು ಇವ್ರಿಗೆ ಬಟ್ಟೆ ತೋರಿಸಿ. ಬನ್ನಿ ಸರ್, ತೋರಿಸಿ ಬನ್ನಿ ಸರ್. ಬನ್ನಿ ದೊಡ್ಡ ಅಮ್ಮಾರೆ. ಈ ಸೂಟ್ ಎಲ್ಲ ಬೇಡ, ಬೇರೆ ತರ ಏನಾದ್ರು ತೋರಿಸಿ. ಇದ್ರ ನೋಡಿ ಮೇಡಮ್, ಹೊಸ ಪ್ಯಾಟರ್ನು. ಈ ಡ್ರೆಸ್ಸು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಿದೆ. ನೀವೇನ್ ಹೇಳ್ತೀರಾ? ಅವ್ರನ್ನ ಕೇಳಿ. ಈ ಡ್ರೆಸ್ಸು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ಗೆ ಅನ್ನಿಸ್ತಿದೆ. ನಿನಗಿಷ್ಟ ಆದ್ರೆ ನನ್ಗೋಕೆ. ಈ ಡ್ರೆಸ್ನ ಪ್ಯಾಕ್ ಮಾಡಿ ಸ್ಯಾರೀಸ್ ತೋರಿಸಿ. ಹಲೋ ಮಾಮ್. ಆಯ್ತು ಮಾಮ್, ಈ ನಿಶ್ಚಿತಾರ್ಥನ ಹೇಗ್ ಬ್ರೇಕ್ ಮಾಡಬೇಕು ಅಂತ ನಂಗೆ ಈಗ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಮಾಮ್. ಅಖಿಲಾಂಡೇಶ್ವರಿ ಏನೇ ಪ್ಲಾನ್ ಮಾಡ್ಲಿ, ಆದಿತ್ಯ ಪಾರ್ವತಿ ಮಧ್ಯ ಎಷ್ಟೇ ಗ್ಯಾಪ್ ಕ್ರಿಯೇಟ್ ಆಗ್ಲಿ, ಆ ಯಾಮನಿ ಜೊತೆ ಆದಿತ್ಯನ ಎಂಗೇಜ್ಮೆಂಟ್ ಮಾತ್ರ ನಾವಾಗೋದಿಕ್ ಬಿಡಲ್ಲ. ಫೈನಲಿ ಮಾಮ್, ಎಲ್ಲ ನೀನ್ ಅನ್ಕೊಂಡಿದಾಗೆ ಆಗುತ್ತೆ. ಕಾಂಜೀವರಂ SM ಸಿಲ್ಕ್ಸ್ ಅಲ್ಲಿ ಎಲ್ಲ ನಿಮ್ಗೆ ಇಷ್ಟ ಆಗೋ ತರ ಸೀರೆಗಳೇ ಇರುತ್ತೆ ನೋಡಿ. ಇದು ಚೆನ್ನಾಗಿದೆ, ಅದನ್ನ ತೋರಿಸಿ. ಯಜಮಾನ್ರಿಗೆ ಗಾಢವಾದ ಬಣ್ಣದ ಸೀರೆಗಿಂತ ತಿಳಿ ಬಣ್ಣದ ಸೀರೆನೇ ಇಷ್ಟ. ಮೊದ್ಲೇ ಹೇಳೋದಲ್ವಾ. ಇಲ್ಲಿ ನೋಡಿ, ಲೈಟ್ ಕಲರ್ ಸ್ಯಾರೀಸ್ನ ತೋರಿಸಿ. ಪಾರು ಅವ್ರೆ, ನನಗೆ ಈ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತಾ? ನಿಮ್ಮವ್ರನ್ನ ಕೇಳಿ. ಈ ಸ್ಯಾರಿ ನನಗೆ ಹೇಗ್ ಕಾಣಿಸ್ತದೆ? ಚೆನ್ನಾಗಿದೆ. ಇದನ್ನ ಪ್ಯಾಕ್ ಮಾಡಿ. ಆ ಸ್ಯಾರಿ ತೋರಿಸಿ.
ಈ ಸ್ಯಾರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಎಂಗೇಜ್ಮೆಂಟ್ಗೆ ನಾನು ಇದೇ ಸ್ಯಾರಿನೇ ಉಟ್ಕೊಳ್ತೀನಿ. ಯಾಮಿನಿ ಅವರೇ, ನಿಮ್ ನಿಶ್ಚಿತಾರ್ಥಕ್ಕೆ ಈ ಸೀರೆ ತುಂಬಾ ಸಾಧಾರಣ ಆಯ್ತು. ಯಜಮಾನ್ರೆ, ಇನ್ನ ಹೆಚ್ಚಿನ ಬೆಲೆ ಸೀರೆ ಕೊಡ್ಸಿ. ಆ ಸೀರೆ ಕೊಡಿ. ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ನಮ್ಮ ಎಂಗೇಜ್ಮೆಂಟ್ಗೆ ಇದನ್ನೇ ಉಟ್ಕೊ. ನಿಮ್ಗೆ ಈ ಸೀರೆ ಇಷ್ಟ ಆಗಿದೆ ಅಂದ್ರೆ ನಮ್ಮ ಎಂಗೇಜ್ಮೆಂಟ್ಗೆ ಇದೇ ಸ್ಯಾರಿನ ಉಟ್ಕೋತೀನಿ. ಯಾಮಿನಿ ಅಮ್ಮವ್ರೆ, ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ಶಿವ ಪಾರ್ವತಿ ಜೋಡಿ ನೋಡ್ದಂಗೆ ಅನ್ಸುತ್ತೆ. ಪಾರ್ವತಿ ನಿಮ್ ಮಗಳ ಹೆಸರು ಮಿಸ್ಟರ್ ಹನುಮಂತು ಅವರೇ. ಬೇಕಾದ್ರೆ ರಾಧಾಕೃಷ್ಣ ಅಂತ ಹೇಳಿ. ಅಯ್ಯೋ, ಆ ಹೆಸರು ಬೇಡ. ಅವ್ರಿಬ್ರಿಗೂ ಮದ್ವೆನೇ ಆಗ್ಲಿಲ್ಲ. ಅಮ್ಮವ್ರೆ, ದೊಡ್ಡ ಯಜಮಾನ್ರಿ ಏನೋ ಬಾಯಿ ಮಾತುಗಂಗ ಅಂದ್ರು. ನೀವು ಬೇಗ ಈ ಸೀರೆ ವ್ಯಾಪಾರ ಎಲ್ಲ ಮುಗಿಸಿದ್ರೆ ನಾವಿನ್ನು ಒಡವೆ ಅಂಗಡಿಗೆ ಹೋಗ್ಬೇಕು. ಈ ಸ್ಯಾರಿನೂ ಪ್ಯಾಕ್ ಮಾಡಿ. ಬ್ರೋ ಪಾರು, ಅದಕ್ಕೆ ಒಂದ್ ಮಾಡಕ್ಕಿದ್ದು ಒಂದೇ ಒಂದು ಅಸ್ತ್ರ, ಅದು ಕೂಡ ಫ್ಲಾಪ್ ಆಯ್ತು. ಈಗ ಏನ್ ಮಾಡೋದು ಡ್ಯಾಡ್? ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅಮರ ಪ್ರೇಮಿಗಳ ತರ ಇದ್ದವರು ಈಗ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡದಿರೋ ಮಟ್ಟಕ್ಕೆ ಬಂದಿದ್ದಾರೆ. ಏನ್ ಹೇಳಬೇಕು? ಪಾರ್ವತಿ ನಮ್ಮನೆ ಸೊಸೆಯಾಗಿ ಬರ್ತಾಳೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ ಅದು ಕನಸಾಗಿ ಉಳಿಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲ ಡ್ಯಾಡ್, ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಏನೇ ಆಗ್ಲಿ ಅವ್ರ ಪ್ರೀತಿ ಒಂದ್ ಮಾಡ್ಲೇಬೇಕು. ಏನ್ ಮಾಡೋದು ಡ್ಯಾಡ್? ನಿಮ್ಗೇನಾದ್ರೂ ಐಡಿಯಾ ಮಾಡಿದ್ರೆ ಹೇಳಿ, ನಾನು ಯೋಚನೆ ಮಾಡ್ತೀನಿ. ಡ್ಯಾಡ್, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ನೀವಿಬ್ರು ಒಂದಾಗ್ಲಿಲ್ಲ ಅಂದ್ರೆ ನಾವ್ ಯಾರು ಬದುಕಲ್ಲ ಅಂತ ಬ್ಲಾಕ್ ಮೇಲ್ ಮಾಡಿದ್ರೆ? ಅಪ್ಪ ಹಾಕಿದ ವಿಷಾನೇ ತಿಂದು ಸಾಯಕ್ ಹೆದರದೇ ಇದ್ದ ಹುಡುಗಿ ಯಾರಾದ್ರೂ ಸಾಯ್ತೀನಿ ಅಂತ ಹೆದರ್ಸಿದ್ರೆ ಹೆದರ್ತಾಳ? ಹೌದಾ? ಮತ್ತೇನ್ ಮಾಡೋದು ಡ್ಯಾಡ್? ಏನ್ ಮಾಡ್ತೀಯ ಪ್ರೀತು? ನೋಡು, ಇಬ್ರು ಧೈರ್ಯವಾಗಿ ನಿಂತು ಏನೇ ಅಡೆತಡೆ ಬಂದ್ರು ನಾವು ಸಾಯೋವರೆಗೂ ಜೊತೆಲಿ ಇರ್ತೀವಿ ಅಂತ ಎದೆ ತಟ್ಕೊಂಡು ಹೇಳಿದ್ರೆ ನಾವು ಏನಾದ್ರೂ ಕಷ್ಟಪಟ್ಟು ಇಬ್ರನ್ನ ಒಂದ್ ಮಾಡಕ್ ಪ್ರಯತ್ನ ಪಡ್ಬೋದು. ಆದ್ರೆ ಒಬ್ರಿಗೊಬ್ರ ಮೇಲೆ ನಂಬಿಕೆ ಇಲ್ಲ, ಇಬ್ರಲ್ಲಿ ಹೊಂದಾಣಿಕೆ ಇಲ್ಲ. ಅವಳು ಪ್ರೀತಿ ಮಾಡಲ್ಲ ಅಂತ ಇವನು ಪ್ರೀತಿ ಮಾಡಲ್ವಂತೆ. ಏನಿದು? ಪ್ರೀತಿ ಅಂದ್ರೆ ಆಟದ ವಸ್ತು ಅನ್ಕೊಂಡಿದಾರ? ಬೇಕಾದಾಗ ತಗೊಳ್ಳೋದು, ಬೇಡ ಅಂದಾಗ ಬಿಸಾಕೋಕೆ? ಪ್ರೀತಿ ಅಂದ್ರೆ ಋತುವಾಗಿರ್ಬೇಕು, ಹಠ ಆಗ್ಬಾರ್ದು. ನಿಜ ಡ್ಯಾಡ್, ಪಾರು ಅದಕ್ಕೆ ಮನ್ಸು ಯಾಕೋ ಕಲ್ಲಾಗಿದೆ. ಕಲ್ಲಾಗಿಲ್ಲಪ್ಪ, ಅವಳ ಮನಸ್ಸನ್ನ ಕಲ್ ಮಾಡ್ಕೊಂಡಿದ್ದಾಳೆ. ನಮ್ ಕಾಲದಲ್ಲಿ ಪ್ರೀತಿ ಅಂದ್ರೆ ಒಂದ್ಸಲ ಮನಸ್ಸು ಕೊಟ್ರೆ ಸಾಯೋವರೆಗೂ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಿದ್ರು, ಅದು ಪ್ರೀತಿ ಅಂದ್ರೆ. ಆದ್ರೆ ಈಗ ಈ ಕಾಲದಲ್ಲಿ ಒಂದಿನಕ್ಕೆ 2 ಸತಿ ಬಟ್ಟೆ ಬದಲಾಯಿಸಿದಂಗೆ ಮನಸ್ಸು ಬದಲಾಯಿಸ್ತಾರೆ, ಅದಕ್ಕೆ ಪ್ರೀತಿ ಅಂತಾರ? ಅದ್ರ ಮಹತ್ವ, ಪಾವಿತ್ರತೆ ಏನಾದ್ರೂ ಗೊತ್ತಿದ್ಯಾ? ಇಬ್ಬರ ಬಗ್ಗೆ ನಿಮಗಿರೋ ನೋವು ಏನಂತ ನನಗೆ ಅರ್ಥ ಆಗುತ್ತೆ. ನೋಡೋಣ, ಕೊನೆ ಕ್ಷಣದವರೆಗೂ ನಾವು ಕೈ ಚೆಲ್ಲೋದು ಬೇಡ. ಅವ್ರಿಬ್ರು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾನೆ ಇರೋಣ. ಹೇಳಕ್ಕಾಗಲ್ಲ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಪ್ರೀತು, ಏನಂತ ಕನ್ವಿನ್ಸ್ ಮಾಡ್ತೀಯಾ? ಎಷ್ಟು ಅಂತ ಕನ್ವಿನ್ಸ್ ಮಾಡ್ತೀಯಾ? ಅವರಿಬ್ರು ಅವನ್ನ ಮಾತು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ, ಅದನ್ನ ಮೀರ್ ಹೋಗಿದ್ದಾರೆ. ಇಬ್ರು ಜಿದ್ದಿಗೆ ಬಿದ್ದು ವೈರಿಗಳ ತರ ಹೋರಾಡ್ತಿದ್ದಾರೆ. ಈಗ ಏನೇ ಇದ್ರು ಅವರಿಬ್ರಿಗೆ ಜ್ಞಾನೋದಯ ಆಗ್ಬೇಕು. ಇಲ್ಲಾಂದ್ರೆ ಆ ಭಗವಂತನ ಇಳಿದು ಬಂದು ನೀವಿಬ್ರು ಮಾಡ್ತಿರೋ ತಪ್ಪು ಅಂತ ಅರ್ಥ ಮಾಡಿಸಿ ಇಬ್ರನ್ನ ಒಂದ್ ಮಾಡ್ಬೇಕು, ಅಷ್ಟೇ ಉಳಿದಿರೋದು. ಯಾರೇ ಆಗಿರ್ಲಿ, ಮೊದಲು ಪ್ರೀತಿಗೆ ಬೆಲೆ ಕೊಡೋದನ್ನ ಕಲಿಬೇಕು. ಮುಂದಾಲೋಚನೆ ಇಲ್ಲದೆ ತಗೊಳ್ಳೋ ನಿರ್ಧಾರಗಳ ಕೊನೆ ಯಾವಾಗ್ಲೂ ದುಃಖಕರವಾಗೇ ಇರುತ್ತೆ. ಯಾಮಿನಿ, ಜ್ಯೂಸ್ ಕುಡಿಯೋದಕ್ಕೆ ಸ್ಟಾರ್ ಹೋಟೆಲ್ಗೆ ಹೋಗ್ಬೋದಾಗಿತ್ತು. ರೋಡ್ ಸೈಡ್ ಅಲ್ಲಿ ಯಾಕೆ ನಿಲ್ಲಿಸಿದೆ? ರೋಡ್ ಸೈಡ್ ಅಲ್ಲಿ ಸಿಗೋಂತ ರುಚಿ ಸ್ಟಾರ್ ಹೋಟ್ಲಲ್ಲಿ ಸಿಗಲ್ಲ, ಅದಕ್ಕೆ ರೋಡ್ ಸೈಡ್ ಅಲ್ಲಿ ನಿಲ್ಸಕ್ ಹೇಳ್ದೆ.
ಒಟ್ಟಿಗೆ ಎಲ್ಲಾದ್ರೂ ಜ್ಯೂಸ್ ಕುಡ್ದಿದ್ರಾ? ನಾವಿಬ್ರ ಚಾನ್ಸೇ ಇಲ್ಲ. ಯಾಕೆ? ಏನಿಲ್ಲ, ಇಬ್ರು ಒಂದೇ ತರ ಜ್ಯೂಸ್ ಕುಡಿತಿದ್ದೀರಲ್ಲ ಅದಕ್ಕೆ. ಇಫ್ ಯು ಡೋಂಟ್ ಮೈಂಡ್ ನಿಮ್ ಜ್ಯೂಸ್ನ ನಾನ್ ಟೇಸ್ಟ್ ಮಾಡ್ಬೋದಾ? ಅಲ್ಲ, ಈ ಜ್ಯೂಸ್ ಯಾಕೆ? ಇನ್ನೊಂದು ಆರ್ಡರ್ ಮಾಡಿದ್ರಾಯ್ತು. ಹಾಗಲ್ಲ, ಲವರ್ಸ್ ಫಸ್ಟ್ ಟೈಮ್ ಒಟ್ಟಿಗೆ ಏನಾದ್ರೂ ತಿನ್ನೋದು ಕುಡಿಯೋದು ಮಾಡ್ತಾರಲ್ವಾ, ಅದಕ್ಕೆ ಕೇಳ್ದೆ. ಇನ್ಫ್ಯಾಕ್ಟ್ ನಾವಿಬ್ರು ಲವರ್ಸ್ ಅಲ್ದೇ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚು. ಯಾಕೆ ಅಂದ್ರೆ ಮುಂದೆ ಮದ್ವೆ ಆಗ್ತಿದೀವಲ್ವಾ. ಅದಕ್ಕೆ ಪ್ರೀತಿ ಈಗ್ಲಿಂದಾನೇ ಹೆಚ್ಚಾಗ್ತಾ ಹೋಗ್ಲಿ ಅಂತ ಕೇಳ್ದೆ. ಪ್ಲೀಸ್ ತಗೋ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೂವಿನ ಅಂಗಡಿ ಇದೆ. ನನಗ್ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ನನಗ್ ಹೂ ತಂದ್ಕೊಡ್ತೀರಾ? ನೀವು ಕೇಳಿದ್ರೆ ದೊಡ್ಡ ಯಜಮಾನ್ರು ಇಲ್ಲ ಅಂತಾರ, ತಂದ್ಕೊಡ್ತಾರೆ. ದೊಡ್ಡ ಯಜಮಾನ್ರೆ ಹೋಗಿ. ಎರಡು ಮೊಳ ಮಲ್ಲಿಗೆ ಹೂ ಕೊಡಿ. ತಗೋ. ಹೂ ಕೇಳಿದ್ ನಾನು, ಪಾರ್ವತಿ ಕೊಡ್ತಿದ್ದೀರಾ? ನಿಮಗ್ ಮುಡ್ಸೋದಕ್ಕೆ ಅಂತಾನೆ ನನ್ ಕೈ ಕೊಟ್ರು. ರಸ್ತೆ ಅಲ್ವಾ, ಪಾಪ ಅವ್ರಿಗೆ ಮುಜುಗರ ಅನ್ಸುತ್ತೆ, ಅದಕ್ಕೆ ತಿರ್ಗಿ ನಾನೇ ಮುಡಿಸ್ತೀನಿ. ಹೇಗ್ ಕಾಣಿಸ್ತಾ ಇದೀನಿ? ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ದೊಡ್ಡ ಯಜಮಾನ್ರೆ ಹೊರಡೋಣ. ಯಾವಿನಿ ಬಾ ಕೂತ್ಕೋ. ಅಪ್ಪ, ಯಾಕಪ್ಪ ಕಣ್ಣೀರು? ಯಾಕಮ್ಮ ನನ್ನ ಮಗಳಾಗ ಹುಟ್ಟಿದೆ. ಅಪ್ಪ,
ಏನಪ್ಪ ಹೇಳ್ತಾ ಇದೀಯಾ? ಸತ್ಯ ಹೇಳ್ತಾ ಇದ್ದೀನಿ. ನೀನು ಈ ಬಡ ಡ್ರೈವರ್ ಮಗಳಾಗಿ ಹುಟ್ಟಿದ್ದಕ್ಕೆ ತಾನೆ ನಿನ್ನ ಪ್ರೀತಿನ ಕಳ್ಕೊಳ್ಳುವಂತ ಕೆಟ್ಟ ಪರಿಸ್ಥಿತಿಗೆ ಬಂದಿದ್ದು. ತಪ್ಪೋ ಸರಿನೋ, ನೀನು ದೊಡ್ಡ ಯಜಮಾನರನ್ನ ಪ್ರೀತಿ ಮಾಡಿದೆ, ಅವರಿಂದ ತಾಳಿನೂ ಕಟ್ಟಿಸ್ಕೊಂಡೆ. ಅದು ನನ್ನ ಅಖಿಲಮ್ಮನವ್ರ ನಂಬಿಕೆಗೆ ವಿರುದ್ಧ ಅಂತ ನಾನು ನಿನ್ನನ್ನು ಸಾಯಿಸೋ ಮಟ್ಟಕ್ಕೆ ಹೋಗಿದ್ದು ಗೊತ್ತಾದರೂ ನಿನಗೆ ದೊಡ್ಡ ಯಜಮಾನರ ಮೇಲಿನ ಪ್ರೀತಿ ಕಮ್ಮಿ ಆಗಲಿಲ್ಲ. ಅದೇ ಪ್ರೀತಿಗಿರೋ ತಾಕತ್ತು. ದೇವರ ದಯೆಯಿಂದಲೋ ನಿಮ್ಮ ಅಮ್ಮನ ಪುಣ್ಯದಿಂದಲೋ ನೀನು ಬದುಕೊಳ್ದೆ. ಅದಾದ್ಮೇಲೆ ಅಖಿಲಮ್ಮನವ್ರ ಪ್ರೀತಿಯಿಂದ ಕಾಳಜಿಯಿಂದ ನಿನ್ನ ಮನಸ್ಸು ಕೂಡ ಬದಲಾಯಿತು. ಅದರ ಪ್ರತಿಫಲನೇ ನಿನ್ನ ಪ್ರೀತಿಯ ತ್ಯಾಗ, ಆಸೆಯ ಬಲಿದಾನ. ಪ್ರೀತಿ ಅನ್ನೋದು ದೇವರ ಸಮಾನ. ಪ್ರಾಮಾಣಿಕವಾದ ಪ್ರೀತಿ ಸಿಗೋದು ಕಣ್ಣೆದುರಿಗೆ ದೇವರು ಸಿಕ್ಕ ಹಾಗೆ. ಅಂಥ ನಿನ್ನ ಪ್ರೀತಿಯನ್ನ ನನ್ನ ಬಡತನದ ನೆಪದಿಂದ ದೂರ ಮಾಡ್ಕೊಳ್ಳುವಂತ ಕೆಟ್ಟ ಪರಿಸ್ಥಿತಿ ಬಂದ್ಬಿಡ್ತಲ್ಲಮ್ಮ. ಸದಾ ನಿನ್ನ ಮುಖದಲ್ಲಿ ನಗುವಿನ ಚಿಲುಮೆ ಕಾಣ್ತಾ ಇದ್ದೆ. ಆದ್ರೆ ಈಗ ಬಾಡು ಹೋಗಿರೋ ಹೂವಿನ ತರ ಕಾಣಿಸ್ತೀನಿಯ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಜೋಡಿ ಹಕ್ಕಿಗಳನ್ನು ದೂರ ಮಾಡಿದ ಪಾಪ ನನ್ನನ್ನು ಸುತ್ತಕೊಂಡಿದೆ. ಇದರಿಂದ ದೊಡ್ಡ ಯಜಮಾನರು ನನಗೆ ಎಷ್ಟು ಹಿಡಿ ಶಾಪ ಹಾಕಿದಾರೋ, ಅಪ್ಪೋರು ಅದೆಷ್ಟು ನನ್ನನ್ನು ಬೈಕೊಂಡಿದಾರೋ. ನಿನ್ನ ಸಂತೋಷನ ಕಿತ್ಕೊಂಡೇನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆಯಮ್ಮ. ಇವತ್ತು ನೀನು ಈ ತರ ಶಿಕ್ಷೆ ಅನುಭವಿಸ್ತಿರೋದಕ್ಕೆ ನಾನೇ ನೇರ ಕಾರಣ. ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನಿನಗೆಂತ ಶಿಕ್ಷೆ ನೋಡ್ದ.